ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ದಿನದ ನೈಟ್ ಲೈಫ್ನ ಎಂಜಾಯ್ ಮಾಡೋಣ ಅಂತ ಹೊರಟಿದ್ದೇವೆ. ನೋಡಿ ಬಾಯ್ಸ್, ಇವತ್ತೊಂದು ಸ್ವಲ್ಪ ಸ್ಯಾಂಕಿಟ್ ಬುಕ್ಕಿಟ್ಟಿಗೆ ಬಂದಿದ್ದೇವೆ. ಹಾಗೆ ಹೇಳ್ತಾರೆ ಇಲ್ಲಿ ಪ್ಲೇಸ್, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಸಾರಿ. ಫುಲ್ ನೈಟ್ ಲೈಫ್ ಇಲ್ಲಿ, ಸ್ವಲ್ಪ ಪಾಶ್ ಏರಿಯಾ ಅನಿಸುತ್ತೆ. ಒಳ್ಳೆ ಚಂದ ಉಂಟಲ್ಲ ಸಹ. ಇವರು ರಾಹುಲ್ ಫ್ಯಾನು, ಸೊ ಈ ಕ್ರಿಕೆಟ್ ನೋಡ್ತಾ ನೋಡ್ತಾ ರಾಹುಲ್ ಒಂದು 100 ಹೊಡೆಯುವ ಪ್ಲಾನ್ ಅಲ್ಲಿದ್ದಾರೆ. 96 ಅಲ್ಲಿದ್ದಾನೆ. 4 ಬಂದರೆ ಎಸ್. ನಿನ್ನೆ ಏನು ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ, ಇಬ್ಬರು ಟಯರ್ಡ್ ಆಗಿದ್ವಿ. ಸೊ ಇವತ್ತೇನಾದರೂ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ. ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ತುಂಬ ಕಲೆಕ್ಷನ್ಸ್ ಎಲ್ಲ ತುಂಬ ಉಂಟು, ಬಟ್ ಲಿಟಲ್ ಬಟ್ ಎಕ್ಸ್ಪೆನ್ಸಿವ್ ಅನಿಸ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಅದು ಹಾಗೆ ನಾನು ಇನ್ನೂ ಹೇಳಲಿಕ್ಕಿಲ್ಲ, ಮಾತಾಡಲಿಕ್ಕಿಲ್ಲ, ತಗೊಳ್ದೆ ಸೀದಾ. ಯಾ ಇದು 50 ಪೈಸೆ ಅಂತ ಹೇಳ್ತೇವಲ್ಲ, ಹಾಗೆ ₹1 ಅರ್ಧ. ಇದು ₹1 ಅದು. ಆರೆಂಜ್ ಇರೋದು ಇದು 50. ಆರೆಂಜ್ ಕಲರ್ ಇರೋದು 50. ಆರೆಂಜ್ ಇರೋದು ಬಿಟ್ಟು 10. ಓಕೆ, ಲಾಸ್ಟ್ ಇರೋದು 100 ಅಲ್ಲ. ಲಾಸ್ಟ್ ಇರೋದು 100. ಬಾಯ್ಸ್ ನೋಡಿ, ಶಾಪಿಂಗ್ ಇಷ್ಟ ಆಯಿತು. ಎಷ್ಟಾಯ್ತು ಹೇಳಿ ಇವರಿದ್ರಲ್ಲಿ? ರಿಂಗಿಟ್ಸ್ 260 ರಿಂಗಿಟ್ಸ್. 260 ರಿಂಗಿಟ್ಸ್ ಅಂದರೆ ಇಂಡಿಯನ್ ಕರೆನ್ಸಿಲಿ 5200. ಹಾಂ, ಅಷ್ಟು ಶಾಪಿಂಗ್ ಮಾಡಿದ್ವಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು, ಬಟ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಏರಿಯಾ ಅಲ್ಲ. ಈ ಏರಿಯಾ ತುಂಬ ಚೆನ್ನಾಗಿದೆ. ನಾವು ಸ್ವಲ್ಪ ಒಂದು 2 ಕಿಲೋಮೀಟರ್ ಈಚೆ ಇದ್ದೇವೆ ಅಲ್ಲಿಂದ. ಅಲ್ಲಿ ಟೀ ಶರ್ಟ್ಸ್ ಎಲ್ಲ ಇದೆ ನೋಡಿ, ಆಚೆ ಹೋಗ್ಬೇಕು. ಆ್ಯಕ್ಚುಲಿ ತುಂಬ ಕಲರ್ಫುಲ್ ಆಗಿದೆ ಈ ಏರಿಯಾ. ನೈಟ್ ಲೈಫ್ ತುಂಬ ಚೆಂದ ಉಂಟು ಇಲ್ಲಿ. ಸೊ ನಾವು ಇವಾಗ ಕಾರ್ನ್ ತಿನ್ನೋಣ ಅಂತ ಬಂದಿದ್ದೀವಿ. ಬೇಡ, ಅದೊಂದೇ ಸಾಕು. ಸೊ ಒಂದು ಗ್ಲಾಸ್ಗೆ 5 ರಿಂಗಿಟ್ಸ್ ಅಂತೆ, ಅಂದರೆ ₹100 ಆಯಿತು. ಹಾಂ, 100. ಒಂದು ಗ್ಲಾಸ್ಗೆ ₹100. ಇಲ್ಲಿಂದ ಆ್ಯಕ್ಚುಲಿ ಟ್ವಿನ್ ಟವರ್ ಕಾಣಿಸುತ್ತೆ ಸ್ವಲ್ಪ ಟಾಪಲ್ಲಿ. ಆ್ಯಂಡ್ ದಿ ವೆರಿ ಫೇಮಸ್ ಮಾಲ್ ಇನ್ ಮಲೇಷ್ಯಾ, ಪೆವಿಲಿಯನ್ಗೆ ಇವಾಗ ನಾವು ಎಂಟರ್ ಆಗ್ತಾ ಇದ್ದೀವಿ. ಸೊ ಇದು ತುಂಬ ಫೇಮಸ್ ಆ್ಯಕ್ಚುಲಿ. ಮಲೇಷ್ಯಾದಲ್ಲಿ ಪೆವಿಲಿಯನ್ ಅಂದರೆ ತುಂಬ ಫೇಮಸ್. ಸೊ ಇದ್ರ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡದಾಗಿದೆ ಅಂತ ಗೂಗಲೆಲ್ಲ ನೋಡಿದ್ವಿ ನಾವು. ತುಂಬ ದೊಡ್ಡ ಮಾಲ್ ಆ್ಯಕ್ಚುಲಿ. ಸೊ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ ಅಲ್ಲ. ಹೌದೌದು, ಒಳ್ಳೆ ಕ್ರೌಡ್ ಉಂಟು. ಮತ್ತು ಒಳ್ಳೆ ವೈಬ್. ನಮ್ಮ ಬೆಂಗಳೂರಲ್ಲಿ ಇಲ್ಲ ಮಂಗಳೂರಲ್ಲೆಲ್ಲ ಈ ಥರ ನೈಟ್ ಲೈಫ್ ಇದ್ದರೆ ಫುಲ್ ಸೆಕೆಯಲ್ಲಾಗಿ ಬೆವರು ಹೋಗ್ತಿದ್ವಿ. ಇಲ್ಲಿ ಸ್ವಲ್ಪ ಸಹ ಸೆಕೆ ಇಲ್ಲ. ಪ್ಲಸ್ ಇಲ್ಲಿ ಎಂತ ಹೇಳಿದರೆ ನಡಿಲಿಕ್ಕೆ ಆಯಾಸ ಸಹ ಆಗೋದಿಲ್ಲ, ಖುಷಿ ಆಗ್ತದೆ. ಒಳ್ಳೆ ವೈಬ್. ಒಂದು ನೈಟ್ ಹೋಗುವ, ಇನ್ನೂ ಸಹ ಹೋಗುವ, ತಂಪಾಗಿದೆ ಆ್ಯಕ್ಚುಲಿ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ ಔಟ್ಸೈಡೇ. ಪೆವಿಲಿಯನ್ ಮಾಲ್ಗೆ ಎಂಟರ್ ಆಗ್ತಾ ಇದ್ದೀವಿ. ಹೇಗೆ ಮಂತ್ರಿ ಮಾಲ್ ಉಂಟು, ಮಂಗಳೂರಲ್ಲಿ ಹೇಗೆ ಸಿಟಿ ಸೆಂಟರ್ ಉಂಟು, ಹಾಗೆ ಮಲೇಷ್ಯಾದಲ್ಲಿ ಪೆವಿಲಿಯನ್ ಮಾಲ್. ನಾವು ರೀಚ್ ಆಗಿದ್ದೇವೆ ಅಲ್ಲಿ. ನೈಟ್ ಎಲ್ಲ ತುಂಬ ಕ್ರೌಡ್. ಈಗ ಇಲ್ಲಿ 9:30 ಆಯಿತು, ಆದರೂ ಸಹ ಜನ ನೋಡಿ. ಅಂದರೆ ಇಂಡಿಯಾದಲ್ಲಿ 7 ಅಲ್ಲ, 7 ಆಗಿರುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲ. ಇಷ್ಟು ದೊಡ್ಡ ಇದೆ ಮಾಲ್.
ನಾವು ಆ್ಯಕ್ಚುಲಿ ಇದಕ್ಕೆ ಅಂತ ಹೇಳಿ ಸಪರೇಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾವೊಂದು ಸ್ಟ್ರೀಟಿಗೆ ಬಂದು ನಡ್ಕೊಂಡು ಫೈನಲಿ ನಾವು ಇಲ್ಲಿಗೆ ರೀಚ್ ಆದ್ವಿ. ಸೊ ನಾಳೆ ಇಲ್ಲಿಗೆ ಬರೋ ಟೈಮ್ ಒಂದು ಉಳಿತು. ಬೇರೆ ಕಡೆ ನಾವೆಲ್ಲಾದ್ರೂ ಹೋಗೋಣ. ಎಲ್ಲ ಬ್ರ್ಯಾಂಡು ಇದೆ. ಹೇಗಿದೆ ನೋಡಿ ಗೈಸ್ ಮಾಲ್ ಹೆಂಗಿದೆ ಅಲ್ಲ. ಆ್ಯಕ್ಚುಲಿ ಇದು ಮಾಲ್ ಹೇಗಿದೆ ಅಂತ ಇದು ವಿಡಿಯೋದಲ್ಲಿ ತೋರ್ಸೋಕೆ ಆಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಅಲ್ವಾ? ಹೌದು, ಡೆಫಿನೆಟ್ಲಿ. ಸ್ಟಾರ್ ಬಕ್ಸ್ ಇದೆ. ಇದೆ ಅಲ್ವಾ ಫುಡ್ ಕೋರ್ಟ್? ಹಶ್ವಾಗ್ತಿದೆ ಏನಾದ್ರು ತಿನ್ನೋಣ ಅಂತ. ಸ್ಟಾರ್ ಬಕ್ಸ್ ಇದೆ ಇಲ್ಲಿ ಪೆವಿಲಿಯನ್ ಮಾಲಲ್ಲಿ. ಸೊ ಅದ್ರ ಒಳಗಡೆ ಹೋಗ್ತಾ ಇದ್ದೀವಿ. ಯಾರೂ ಇಲ್ಲ. ವಿ ಆರ್ ದಿ ಒನ್. ಸೊ ಏನು ಆರ್ಡರ್ ಮಾಡೋದು ನೋಡಬೇಕು. ಏನು ಆರ್ಡರ್ ಮಾಡೋಣ? You have any veg items? Vegetarian? Vegetarian, this one, the new menu. Olive tomato, vegetarian. Only that one? No burgers and all? You have veg burgers? We want burger. Veg burgers or sandwich, anything like that? Huh? This one only. The new menu. Which one? Which one you said? This one, the pizza, like a pizza one. ಇದಾ ಅಲ್ಲ, ಮಾಡಿಟ್ಟದಲ್ಲ. ವೆಜಿಟೇರಿಯನ್ ಫುಡ್ ಏನೂ ಇಲ್ಲ ಅಂತ ಹೇಳಿದ್ರು ಸ್ಟಾರ್ ಬಕ್ಸಲ್ಲಿ. ಸೊ ನಮ್ಗೆ ಬೇಡ ಅಂತ ಹೇಳಿ ಹೊರಗಡೆ ಬಂದ್ವಿ. ನೆಕ್ಸ್ಟ್ ಎಲ್ಲಿ ಹೋಗೋಣ? ಹಶ್ವಾಗ್ತದೆ. ಸೊ ದಿಸ್ ಈಸ್ ಪೆವಿಲಿಯನ್ ಮಾಲ್. ಇದರ ಬ್ಯೂಟಿನ ನಾನು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ಲಕ್ಸುರಿಯಸ್ ಆಗಿದೆ ಆ್ಯಕ್ಚುಲಿ. ಜಸ್ಟ್ ವಾವ್. ನಾವು ಅವಾಗ ಅಲ್ಲಿಂದ ಹಾಗೆ ಹೋದ್ವಿ ಅಲ್ಲ. ಸೊ ಇಲ್ಲಿಗೆ ಬಂದಿರಲಿಲ್ಲ. ಗೊತ್ತಿಲ್ಲ. This time is to say bye to this beautiful mall. ನಾವು ಇವಾಗ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಪುಟ್ಟ ಶಾಪಿಂಗ್ ಮಾಡಿದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.